ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜಗಳೂರು ಪಟ್ಟಣದಲ್ಲೊಂದು ಮಕ್ಕಳ ಗ್ರಂಥಾಲಯ ಪ್ರಾರಂಭವಾಗಿದೆ. ಹಾಗಾದರೆ ನೀವೇ ವೀಕ್ಷಿಸಿ. ಗ್ರಂಥಪಾಲಕ ಶರಣಪ್ಪ ನಮ್ಮೊಂದಿಗೆ ಏನೆಲ್ಲ ಆಟಿಕೆ ಸಾಮಾನುಗಳು ಮಕ್ಕಳಿಗಾಗಿ ಕಲಿಕೆಗಾಗಿ ಯಾವ್ಯಾವ ರೀತಿ ಚಾರ್ಟ್ಗಳಿವೆ ಎಂದು ನಮ್ಮೊಂದಿಗೆ ಸಂದರ್ಶನ ನೀಡಿದ್ದಾರೆ. ಹೆಸರು? ನಮಸ್ಕಾರ ಸಾರ್ವಜನಿಕರಿಗೆ. ನನ್ನ ಹೆಸರು ಶರಣಪ್ಪ HP, ಗ್ರಂಥಾಲಯ ಸಹಾಯಕ, ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಶಾಖಾ ಗ್ರಂಥಾಲಯ ಜಗಳೂರು. ಸಾರ್ವಜನಿಕರೇ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಒಂದು ಜಗಳೂರು ಶಾಖಾ ಗ್ರಂಥಾಲಯದಲ್ಲಿ ನಾವು ವಿಶೇಷವಾಗಿ ಮಕ್ಕಳನ್ನು ಈ ಮೊಬೈಲ್ ಗೀಳಿನಿಂದ ಹೊರತರುವ ಸಲುವಾಗಿ ನಮ್ಮ ಶಾಸಕರ ಒಂದು ಇಚ್ಛಾಶಕ್ತಿಯಿಂದ ಅವರ ಒಂದು ಪ್ರೋತ್ಸಾಹದಿಂದ ನಾವು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ವತಿಯಿಂದ ಜಗಳೂರಿನಲ್ಲಿ ಮಕ್ಕಳ ಗ್ರಂಥಾಲಯವನ್ನು ಮಾಡಿರ್ತೀವಿ. ಸಾರ್ವಜನಿಕರು ಇದನ್ನು ಭಾಳ ಸದುಪಯೋಗಪಡಿಸಿಕೊಂಡು ತಮ್ಮ ಮಕ್ಕಳನ್ನ ಒಂದು ಸರಿದಾರಿಗೆ ಬರುವ ಹಾಗೆ ಈ ಮೊಬೈಲ್ಗಳಿಂದ ಅವ್ರನ್ನ ತರುವಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಬುಕ್ಸ್ ಇದ್ದಾವೆ, ಆಟದ ಸಾಮಗ್ರಿಗಳಿದ್ದಾವೆ, ಚಾಟ್ ಇದ್ದಾವೆ, ಮೂಲಭೂತ ಸೌಕರ್ಯಗಳಾದ ನೀರು, ಕುಡಿಯ ನೀರಿನ ವ್ಯವಸ್ಥೆ ಇದೆ, ಶೌಚಾಲಯ ವ್ಯವಸ್ಥೆ ಇದೆ. ಯಾವುದೇ ಥರದ ಮಕ್ಕಳಿಗೆ ಇಲ್ಲಿ ಏನು ತೊಂದರೆ ಇಲ್ಲದ ಹಾಗೆ ಇಲ್ಲಿ ನಮ್ಮ ಸಿಬ್ಬಂದಿನೂ ಕಾರ್ಯನಿರ್ವಹಿಸ್ತಿದೆ. ಮಕ್ಕಳಿಗೆ ಒಂದು ಸೊಳ್ಳೆನೂ ಕಡಿಬಾರ್ದು ಅಂದ್ಬಿಟ್ಟು ನಾವು ಒಂದು ಸೊಳ್ಳೆ ಒಂದು ಪರದೆನೂ ಹಾಕಿದ್ದೀವಿ. ಮತ್ತು ಈ ಆಟದ ಸಾಮಗ್ರಿಗಳನ್ನು ಅತಿ ಹೆಚ್ಚಾಗಿ ಇದೆ. ಆಟದ ಜೊತೆಗೆ ಓದಿನ ಜೊತೆಗೆ ಆಟ ಎಂಬ ಒಂದು ಪರಿಕಲ್ಪನೆಯಿಂದ ನಾವು ಮಕ್ಕಳನ್ನು ಒಂದು ಈ ಗೀಳಿನಿಂದ ತರುವ ಸಲುವಾಗಿ ನಾವು ಇದನ್ನು ಮಾಡಿದ್ದೀವಿ. ಸಾರ್ವಜನಿಕರಿಗೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಮಕ್ಕಳು ಕರೆತನ್ನಿ, ಈ ಒಂದು ಸಾರ್ವಜನಿಕ ಮಕ್ಕಳ ಗ್ರಂಥಾಲಯವನ್ನು ಉಪಯೋಗಿಸಿ ಅಂದ್ಬಿಟ್ಟು ನಾನು ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ. ಎಷ್ಟು ದಿನ ಆಯ್ತು ಸರ್ ಗ್ರಂಥಾಲಯ ಓಪನ್ ಆಗಿ? ಮಕ್ಕಳ ಗ್ರಂಥಾಲಯ ನವೆಂಬರ್ 15ನೇ ತಾರೀಕು ಓಪನ್ ಆಗಿದೆ. ಈಗ ಸುಮಾರು 4 ತಿಂಗಳುಗಳು ಆಗಿದೆ. ಸಾರ್ವಜನಿಕರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ತೋರಿಸಿ, ಮಕ್ಕಳಿಗೆ ಖುಷಿಪಡಿಸಿ ಅಂದು ಕೇಳ್ಕೊಳ್ತಾ ಇದ್ದೀವಿ ನಾವು. ಧನ್ಯವಾದ.